ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಬಿಡದೆ ಮಳೆ ಬರ್ತಾ ಇದೆ. ಎಲ್ಲ ಡ್ಯಾಮ್ಗಳು ತುಂಬಿದೆ. 15 ಜಿಲ್ಲೆಗಳಲ್ಲಿ ಎಲ್ಲ ಕೆರೆಗಳು ತುಂಬಿದಾವೆ. ನದಿ ಪ್ರವಾಹವಾಗಿವೆ. ಸೇತುವೆಗಳು ಕುಸಿದಿವೆ. ರಸ್ತೆಗಳು ಹಳ್ಳಗಳಾಗಿವೆ. ಬೆಳೆ ನಾಶವಾಗ್ತಾ ಇದೆ. ಹೊಲಗದ್ದೆಗಳಲ್ಲಿ ನೀರು ಎಲ್ಲಿ ನೋಡಿದರೂ ಕೂಡ ನೀರು ತುಂಬಿದೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತ್ರ ದೆಹಲಿಗೆ ಹೋಗಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ, ಸಭೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಇದ್ದರೂ ಸಚಿವ ಸಂಪುಟ ರಚನೆ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕನಂತೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದು ಮನೆ ಬಿದ್ದರೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಂಥ ಉದಾಹರಣೆ ಇಡೀ ರಾಜ್ಯದಲ್ಲಿ ಇವತ್ತು ಇತಿಹಾಸ ಆಗಿದೆ. ಒಂದು ಸ್ವಲ್ಪ ಲಾಸ್ ಆಗಿದ್ದರೂ ಕೂಡ ಅವರಿಗೆ 50,000 ರೂಪಾಯಿ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ಮನೆಗೆ ನೀರು ಬಂದು ಹೋಗಿದ್ರೆ ಅವರಿಗೆ 10,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಸಿದ್ದರಾಮಯ್ಯ ಅವರು ಇದುವರೆಗೆ ಒಂದೂ ಜಿಲ್ಲೆಗೆ ಹೋಗಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಗುಡ್ಡ ಕುಸಿತ ಘಟನೆಗೆ ಒಂದು ಸಾರಿ ಹೋಗಿ ಬಂದರು ಅನ್ನೋದು ಬಿಟ್ಟರೆ ಯಾವುದೇ ಮಂತ್ರಿಗಳು ಕೂಡ ಯಾವುದೇ ಜಿಲ್ಲೆಗೆ ಪ್ರವಾಸ ಮಾಡಿಲ್ಲ. ಪ್ರವಾಹ ಬಂದಿರೋದನ್ನು, ಬೆಳೆ ಲಾಸ್ ಆಗಿರೋದನ್ನು, ರಸ್ತೆಗಳು ಹಳ್ಳಗಳಾಗಿರೋದನ್ನು, ಎಲೆಕ್ಟ್ರಿಕ್ ಕಂಬಗಳು ಬಿದ್ದಿರೋದನ್ನು ನೋಡೋಕ್ಕೆ ಒಬ್ಬ ಸಚಿವನು ಕೂಡ ಹೋಗ್ತಾ ಇಲ್ಲ. ಅದಕ್ಕೆ ನನಗನ್ನಿಸ್ತಾ ಇದೆ, ಈ ಸರ್ಕಾರ ಇದೆಯೋ ಇಲ್ಲೋ ಅಂತ ಒಂದು ಅನುಮಾನ, ಶಂಕೆ ಇಡೀ ರಾಜ್ಯದ ಜನತೆಗೆ ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ನಿಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಸಭೆ ಮುಖ್ಯನೋ, ರೈತರು ಮುಖ್ಯನೋ, ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನೀರಿಗೆ, ಪ್ರವಾಹಕ್ಕೆ, ಮಳೆಗೆ ಭಾಳ ಕಷ್ಟ ನಷ್ಟಗಳಲ್ಲಿ ತೊಳಲಾಡ್ತಾ ಇರ್ತಕ್ಕಂಥ ಜನರ ಪ್ರಾಣ ಮತ್ತು ಜೀವನ ಮುಖ್ಯನೋ ಅನ್ನುವಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ.